ವಿರುದ್ಧ ಮತ್ತೆ ವಾಗ್ಯುದ್ಧಕ್ಕಿಳಿದಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯಿತು. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷವನ್ನೇ ಮಣ್ಣು ಮಾಡ್ತಾರೆ. ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಏಕವಚನದಲ್ಲಿ ಆಕ್ರೋಶಿತಗೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯ ಅಂದ್ರೆ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ, ರೈತರಿಗೂ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ. ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೆಲ್ಲ ಆಕ್ರೋಶ ಅತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬೈತಿ, ನೀನು ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ. ವಿರುದ್ಧ ಮತ್ತೆ ವಾಗ್ಯುದ್ಧಕ್ಕಿಳಿದಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯಿತು. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷವನ್ನೇ ಮಣ್ಣು ಮಾಡ್ತಾರೆ. ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಏಕವಚನದಲ್ಲಿ ಆಕ್ರೋಶಿತಗೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯ ಅಂದ್ರೆ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ, ರೈತರಿಗೂ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ. ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೆಲ್ಲ ಆಕ್ರೋಶ ಅತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬೈತಿ, ನೀನು ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ. ವಿರುದ್ಧ ಮತ್ತೆ ವಾಗ್ಯುದ್ಧಕ್ಕಿಳಿದಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯಿತು. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷವನ್ನೇ ಮಣ್ಣು ಮಾಡ್ತಾರೆ. ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಏಕವಚನದಲ್ಲಿ ಆಕ್ರೋಶಿತಗೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯ ಅಂದ್ರೆ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ, ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ ನಾ ರೈತನ ಮಗ, ರೈತರಿಗೂ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ. ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೆಲ್ಲ ಆಕ್ರೋಶ ಅತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬೈತಿ, ನೀನು ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ. ವಿರುದ್ಧ ಮತ್ತೆ ವಾಗ್ಯುದ್ಧಕ್ಕಿಳಿದಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯಿತು. ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷವನ್ನೇ ಮಣ್ಣು ಮಾಡ್ತಾರೆ. ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಏಕವಚನದಲ್ಲಿ ಆಕ್ರೋಶಿತಗೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯ ಅಂದ್ರೆ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ,
ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೇನು ಆಕ್ರೋಶ ಇತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬೈತಿ, ನಿನ್ನ ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಆಗ್ತದೆ, ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ. ಬಿಎಸ್ವೈ ವಿರುದ್ಧ ಮತ್ತೆ ವಾಗ್ಯುದ್ಧಕ್ಕಿಳಿದಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯಿತು, ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷವನ್ನೇ ಮಣ್ಣು ಮಾಡ್ತಾರೆ, ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಏಕವಚನದಲ್ಲಿ ಆಕ್ರೋಶಿತಗೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶಿ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೇನು ಆಕ್ರೋಶ ಇತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬೈತಿ, ನಿನ್ನ ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಆಗ್ತದೆ, ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ ಆಕ್ರೋಶ. ಬಿಎಸ್ವೈ ವಿರುದ್ಧ ಮತ್ತೆ ವಾಗ್ಯುದ್ಧಕ್ಕಿಳಿದಿದ್ದಾರೆ. ಬಿಎಸ್ವೈ ಫೋಟೋ ಹಾಕಿದ್ರೆ ವೋಟ್ ಹಾಕೋ ಕಾಲ ಹೋಯಿತು, ಹಿಂದೂಗಳು ಮನಸ್ಸು ಮಾಡಿದ್ರೆ ಎಂಥೆಂಥ ಪಕ್ಷವನ್ನೇ ಮಣ್ಣು ಮಾಡ್ತಾರೆ, ಲಿಂಗಾಯತ ಅನ್ನೋದನ್ನ ಯಡಿಯೂರಪ್ಪ ಪ್ರೂವ್ ಮಾಡಿದ್ನ ಅಂತ ಏಕವಚನದಲ್ಲಿ ಆಕ್ರೋಶಿತಗೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ವಿದೇಶ ವಿಚಾರ ಹೇಳಿದ್ರಿ, ಇನ್ನೊಂದ್ ಸ್ವಲ್ಪ ಅದ್ರಲ್ಲಿ ಬಿಡಿಸಿ ಹೇಳಿದ್ರೆ. ವಿದೇಶ ವಿಚಾರ ಹೇಳಿದ್ರಿ, ವಿದೇಶಿ ಅಂತ ವಿದೇಶದಲ್ಲಿ ಆಸ್ತಿ ಮಾಡಿದ ವಿಚಾರ ಹೇಳಿದ್ರಿ. ಇಲ್ಲ ಹೇಳಿ ಅವ್ನು ಡಿಕ್ಲೇರ್ ಮಾಡ್ರಿ. ವಿಜಯೇಂದ್ರ ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂತ ಹೇಳಿ ಅವ್ರ ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನಿ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? ಇವೆಲ್ಲ ಅಡ್ಜಸ್ಟ್ಮೆಂಟ್ ಈಗೇನು ಆಕ್ರೋಶ ಇತ್ತೇನೋ. ಮೊದಲು ನೀ ಮಹಾ ಭ್ರಷ್ಟದಿ, ಈ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬೈತಿ, ನಿನ್ನ ಲೂಟಿ ಮಾಡಿದ್ದನ್ನೇ ಇವತ್ತು ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು. ಜನಾಕ್ರೋಶ ಆಗ್ತದೆ, ಜನಾಕ್ರೋಶ ಅಲ್ಲ, ನಿಮ್ ಕುರ್ಚಿ